ಇಷ್ಟೆಲ್ಲ ವರ್ಸಟೈಲಿಟಿ ಇದ್ದರೂ ಕೂಡ ಆಮೇಲೆ ತಲೆಮಾರುಗಳಿಂದ ತಲೆಮಾರುಗಳವರೆಗೂ ಕೂಡ ಅದು 77ರಿಂದ 66ರಿಂದ ಶುರು ಮಾಡಿ ಮೊನ್ನೆವರೆಗಿನ ತಲೆಮಾರುಗಳವರೆಗೂ ಕೂಡ ಎಲ್ಲರಿಗೂ ಅಷ್ಟೇ ಪ್ರಿಯವಾಗುವಷ್ಟರ ಮಟ್ಟಿಗೆ ಎಲ್ಲ ಗೀತೆಗಳಿಗೂ ಅಷ್ಟೇ ದೊಡ್ಡ ಪ್ರಮಾಣದಲ್ಲಿ ನ್ಯಾಯ ಸಲ್ಲಿಸುವಷ್ಟರ ಮಟ್ಟಿಗೆ 100ಕ್ಕೆ 100 ಭಾವಪೂರ್ಣವಾಗಿ ಹಾಡುವಂಥದ್ದು ಹೇಗೆ ಸಾಧ್ಯ ಆಗುತ್ತೆ ಅಂತ. ನೀವು ಇಳೆಯರಾಜ ಕಾಂಬಿನೇಷನ್ ಕೇಳಿದ್ರಿ ಎಸ್ ಜಾನಕಿ. ತುಂಬ ಅವರ ಮೊದಲನೇ ಸಿನಿಮಾ ಅಣ್ಣಕ್ಕಿಳಿ, ಅವರ ಇಂಡಿಪೆಂಡೆಂಟಾಗಿ ಕಂಪೋಸ್ ಮಾಡಿದಂಥ ಮೊದಲನೇ ಸಿನಿಮಾ. ಅಲ್ಲಿವರೆಗೂ ಇಳೆಯರಾಜ ಅವರು ಜಿ ಕೆ ವೆಂಕಟೇಶ್ ಅವರ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಾಯಿದ್ರು. ಅವರು ಮಾಡಿದಾಗ ಅದು ತುಂಬ ಹಿಟ್ ಆದಂಥ ಹಾಡು ಕೂಡ ಎಸ್ ಜಾನಕಿನೇ ಹಾಡಿದ್ದು. ಅಣ್ಣಕ್ಕಿಳಿ ಉನ್ನತೇಡದು ಅಂತ ಬರುತ್ತದು. ಆಮೇಲಂತೂ ಒಂದು ಸೀರೀಸ್ ಆಫ್ ಹಿಟ್ಸ್ ಬರುತ್ತೆ. ಅದನ್ನು ನೀವು ತಮಿಳಲ್ಲಿ ಕೇಳ್ತಾ ಹೋದರೆ ಮಣಿರತ್ನಂ ಸಿನಿಮಾಗಳಲ್ಲಿ ಕೂಡ ಇವರು ಹಾಡಿದ್ದಾರೆ. ಅದೆಲ್ಲ ತುಂಬ ದೊಡ್ಡ ಹಿಟ್. ಅಂದರೆ ಸಿಂಧೂರ ಪೂವೇ ಟಾಟಾರ ಟಾಟಾ ಅದಿರ್ಬೋದು. ಆಮೇಲೆ ಮಣಿರತ್ನಂ ಸಿನಿಮಾದಲ್ಲಿ ಚಿನ್ನ ತಾಯವಳ್ ತರ ತಾತೆ ತಾರ ತಾತರ ತಾರ ತಾತೆ, ಈ ಥರ ಹಾಡುಗಳೆಲ್ಲ ಭಾಳ ನಮ್ಮ ಇಂಡಿಯನ್ ಸಿನಿಮಾದ ಕ್ಲಾಸಿಕ್ಸ್ ಅಂತ ನಾವೇನಾದರೂ ಕಂಪೈಲ್ ಮಾಡೋ ಹಾಗಿದ್ರೆ ಇಂಥ ಹಾಡುಗಳೆಲ್ಲ ಸೇರ್ಕೊಳತ್ವೆ ಅಂಥದ್ರಲ್ಲಿ. ಸೊ ಇಳೆಯರಾಜ ಕನ್ನಡದಲ್ಲಿ ಮಾಡಿದಾಗ ಕೂಡ ಈ ನನ್ನ ನೀನು ಗೆಲ್ಲಲಾರೆ, ಅದಕ್ಕೆ ಮುಂಚೆ ಗೀತಾ, ಇಂಥ ಸಿನಿಮಾಗಳಲ್ಲೆಲ್ಲ ಈಗ ಜೊತೆಯಲ್ಲಿ ಈ ಹಾಡಂತೂ ಕೇಳದೇ ಇರೋರೇ ನಿಮಗೆ ಸಿಗೋದಿಲ್ಲ, ಅಂಥ ದೊಡ್ಡ ಹಿಟ್. ಅದು ಆಲ್ ಓವರ್ ಇಂಡಿಯಾ. ಅದು ಕೊನೆಗೆ ಬೇರೆ ಬೇರೆ ಭಾಷೆಗಳಲ್ಲಿ ಮಾಡಿದ್ರು. ಅಮಿತಾಬ್ ಬಚ್ಚನ್ ಮಾಡಿದಂಥ ಒಂದು ಹಿಂದಿ ಸಿನಿಮಾಲ್ ಕೂಡ ಹಾಕಿದ್ರು ಆ ಟ್ಯೂನ್ನ. ಸೊ ಎಸ್ ಜಾನಕಿ ಅವರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಜೊತೆ ಹಾಡಿದಂಥ ಹಾಡುಗಳು. ಹಾಗೆ ಇಳೆಯರಾಜ ಅವ್ರ ಕಾಂಬಿನೇಷನಲ್ಲಿ ಮತ್ತೆ ಏನೋ ಒಂದು ಹೊಸ ಎಸ್ ಜಾನಕಿನ ಕಂಡ್ವಿ. ಮತ್ತೆ 90sಲ್ಲಿ ರೆಹಮಾನ್ ಮಾಡಿದಂಥ ಹಾಡುಗಳಲ್ಲಿ ಇನ್ನೊಂದು ಜಾನಕಿನ ಕಂಡ್ವಿ. ಹಾಗೆ ಅಂದರೆ ನಿತ್ಯ ನವೀನ ಅನ್ನೋ ಥರ ಅವರ ಹಾಡುಗಾರಿಕೆ ಹೊಸದಾಗೆ ಕೇಳ್ತಾ ಶಾಲಿನಿ ಪ್ರತಿಭಾ ಅಂತ ಹೊಸದಾಗಿ ಪ್ರತಿಭೆ ತನ್ನನ್ನೇ ತಾನು ಅನ್ವೇಷಿಸ್ಕೊಳ್ತಾ ಇರುತ್ತೆ ಅಂತ. ಹೌದು. ಹಾಗೆ ಬೇರೆ ಬೇರೆ ಥರದ ಶೈಲಿಗಳು, ಬೇರೆ ಬೇರೆ ಥರದ ಮಟ್ಟು ಹಾಕೋರು, ರಾಗ ಸಂಯೋಜನೆ ಅಂತೀವಿ ಸ್ವಲ್ಪ ಸಂಸ್ಕೃತದಲ್ಲಿ. ಕನ್ನಡದಲ್ಲಿ ಹೇಳಬೇಕು ಅಂದರೆ ಈ ಮಟ್ಟುಗಳನ್ನ ಹಾಕೋರು, ಬೇರೆ ಬೇರೆ ಥರ ವರ್ಷಗಳು, ಬೇರೆ ಬೇರೆ ಥರ ಶೈಲಿಗಳು, ಅದನ್ನ ಅಳವಡಿಸ್ಕೊಂಡು ಹಾಡುವಂಥ ಒಂದು ಲೆಜೆಂಡ್ ಅವರು. ಅಂದರೆ ಈ ಇನ್ ದ ಹಿಸ್ಟ್ರಿ ಆಫ್ ವರ್ಲ್ಡ್ ಮ್ಯೂಸಿಕ್ ಕೂಡ ಅವರು ಲೆಜೆಂಡ್ ಆಗೇ ನಿಲ್ತಾರೆ ಅಂತ ನನಗೆ ಅನ್ಸುತ್ತೆ.